ರೇಖಾ ಅವ್ರೆ ನಿಮ್ಮ ಮಗಳ ಮದುವೆ ನಮ್ಮನ್ನ ಕರ್ದಿಲ್ಲ ಅಂದ್ರೂ ಬಂದಿದೀವಿ ನಾವು. ಯಾವಾಗ ಕರ್ದಿದ್ದೀರಿ ರೇಖಾ ಅವ್ರೆ? ನಿಮ್ ಮನೆಯವ್ರು ಕಾಣಿಸ್ತಾ ಇಲ್ಲ. ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಆದ್ರೆ ತುಂಬಾ ಬ್ಯುಸಿ ಆಗಿದ್ದೀನಿ. ನೀವ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅನ್ಕೊಂತಾ ಇದ್ದೀರಾ? ನಾನೇ ಈ ಬಿಸ್ಲಿಗೆ ಈ ರೀತಿ ಮಾಸ್ಕ್ ಕಟ್ಕೊಂಡು ಹೋಗ್ತಾ ಇರೋದು ಎಲ್ಲಿಗೆ ಅಂತ ನೀವು ಕೇಳೋದಾದ್ರೆ, ಒಂದು ಹಳದಿ ಮೆಹಂದಿ ರಿಸೆಪ್ಷನ್ ಮದುವೆಗೆ ಹೋಗ್ತಾ ಇದ್ದೀನಿ. ನನ್ ಮನೆ ಹತ್ರ ಪ್ರತಿ ಸಲ ಮನೆ ಹತ್ರನೇ ವಿಡಿಯೋ ಶುರು ಮಾಡ್ಕೊಂಡ್ ಬರೀವೆ. ಈ ಸಲ ಅರ್ಜೆಂಟ್ ಮತ್ತೆ ರಿಸ್ಕ್ ಇದ್ದಿದ್ರಿಂದ ನಾನು ಅಲ್ಲೇನು ವಿಡಿಯೋ ಶೂಟ್ ಮಾಡ್ಕೊಂಡ್ ಬರ್ಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹಳದಿ ಶಾಸ್ತ್ರದಲ್ಲಿ ನಮ್ಮ ಹುಡುಗಿಯರು ಹಾಗೆ ಎಲ್ಲರೂ ಯಾವ್ಯಾವ ರೀತಿ ರೆಡಿ ಆಗಿರ್ತಾರೆ, ಶಾಸ್ತ್ರಗಳೆಲ್ಲ ಯಾವ್ಯಾವ ರೀತಿ ಆಗುತ್ತೆ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟವಾದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಶುರು ಮಾಡೋಣ, ಬಾಯ್. ನಾನಿವತ್ತು ಹಳದಿಗೆ ಅಂತ ಬಂದಿರೋದು ಎಲ್ಲಿಗೆ ಅಂತ ನಿಮಗೆಲ್ಲ ಡೌಟ್ ಬರ್ತಾ ಇದೆ. ಅಂದರೆ ಎಲ್ಲಿರ್ಬೋದು, ಹಳದಿ ಯಾವುದಿರ್ಬೋದು, ಇಷ್ಟೊತ್ತರದ ಫಂಕ್ಷನ್ನು ಅಂತ. ನಾನು ಬಂದಿರೋದು ಇದು ತಿಪ್ಟೂರ್ ಹತ್ರ ಮಾದಿಹಳ್ಳಿಗೆ. ಅದು ಗಂಗಾ ಮತ್ತು ಅಂದರೆ ನನ್ನ ವಾರ್ಗಿತ್ತಿ ಗೀತಾ ಅವ್ರ ಮಗಳು ಗಂಗಾ ಅವರ ಆಂಟಿ ಮಗಳದು. ನೋಡಿ ನಾನು ರೂಮ್ ನಾನೇ ಸೈಲೆಂಟಾಗಿ ಬಂದು ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಒಂದು ರೂಮ್ ಚೆಕ್ ಮಾಡಿದೆ, ಅಲ್ಲಿ ಹುಡುಗರು ಕೆಲಸ ಮಾಡ್ತಾಯಿದ್ರು. ಈ ರೂಮಿಗೆ ಬಂದೆ, ಗೀತಾ ನೋಡಿ ಆಲ್ರೆಡಿ ಎಲ್ಲ ಬಟ್ಟೆಗಳನ್ನ ಜೋಡಿಸ್ತಾ ಇದ್ದಾಳೆ. ಇನ್ನೂ ಅವಳು ರೆಡಿಯಾಗಿರಲಿಲ್ಲ. ಹಾಗೆ ಗಂಗಾ ಎಲ್ಲಿ ಅಂತ ಕೇಳಿದೆ. ಗಂಗಾ ಆಲ್ರೆಡಿ ರೆಡಿಯಾಗಿ ಕೆಳಗಡೆ ಹೋಗಿ ಹಳದಿನೆಲ್ಲ ರೆಡಿ ಮಾಡ್ಕೊತಿದ್ದಾಳೆ ಅಂತ ಅಂದ್ಲು. ಈಗ ಬಂದ್ರ ಅಂತ ಮಾತಾಡ್ಸಿದ್ರು. ಎಲ್ಲರೂ ಕೂಡ ತುಂಬ ಮಾತಾಡ್ಸಿದ್ರು. ಅವ್ರಿಗೆ ನಾನು ಅವ್ರಿಗೆ ತುಂಬ ಕ್ಲೋಸ್, ಅಂದರೆ ಫ್ರೆಂಡ್ ಥರ ಅಂತಲೇ ಹೇಳ್ಬೋದು ಅವ್ರ ಮನೆಯವ್ರಿಗೆಲ್ಲ. ಗಂಗನ ಮಾತಾಡ್ಸೋಣ ಬನ್ನಿ, ಅವಳು ಏನೇನೆಲ್ಲ ಹಾಕಿ ಹಳದಿ ರೆಡಿ ಮಾಡ್ತಾ ಇದ್ದಾಳೆ ಅಂತ. ಗಂಗಾ ಈ ರೀತಿಯಾಗಿ ಹಳದಿಗೆ ರೆಡಿ ಆಗಿದ್ಲು. ಅವಳು ಏನು ಮಿಕ್ಸ್ ಮಾಡ್ತಿದ್ದಾಳೆ ಅಂತ ಕೇಳೋಣ. ಬಾದಾಮ್ ಪೌಡ್ರು, ಬಾದಾಮ್ ಪೌಡರ್ ಅಲ್ಲ ಇದು ಹಳದಿ, ನಟ್ಸ್ ಇರುತ್ತಲ್ಲ ಎಲ್ಲ ಡ್ರೈ ನಟ್ಸ್, ಡ್ರೈ ಫ್ರೂಟ್ಸ್ ಹಾಕಿದ್ರೆ ಅರಿಶಿನ ಯಾಕೆ ಹೆಚ್ಚಾಗುತ್ತಾ? ಇದಕ್ಕೆ ಯಾಕೆ ಏನಾಗಲ್ಲ? ಎಷ್ಟಿದ್ರೂ ಬೇಕಾಗುತ್ತೆ ಹೇಳಿ, ಎಲ್ಲ ರುಬ್ತಿರಲ್ಲ. ತಡಿ ಅಷ್ಟೇ. ಇದು ಮತ್ತೆ ಇನ್ನ ಅದು ಮುಲ್ತಾನಿ ಮಟ್ಟಿ ಬೇರೆ ಹಾಕ್ತೀವಿ. ಇದನ್ನ ಪೂರ್ತಿ ಹಾಕ್ತೀಯಾ? ಹಾಲು, ಹಸಿ ಹಾಲು ಇದೆಯಲ್ಲ ಕಮ್ಮ, ಹಸಿ ಹಾಲ ನಿಜವಾಗ್ಲೂ ಇತ್ತೀಚೆಗೆ ಎಲ್ಲ ನಡೀತಾ ಇರ್ತಕ್ಕಂಥ ಹಳದಿ ಮೆಹಂದಿ ಹಾಗೆ ಮದುವೆ ಸಂಭ್ರಮ ನೋಡಿದ್ರೆ ನಾನಂತೂ ತುಂಬ ಮಿಸ್ ಮಾಡ್ಕೊತೀನಿ. ನಮ್ಮ ಮದುವೆ ಟೈಮಲ್ಲೆಲ್ಲ ಹೀಗಿರಲಿಲ್ವಲ್ಲ ಅಂತ. ನನಗೆ ಇನ್ನೂ ತುಂಬ ಜನ ಈ ರೀತಿಯೆಲ್ಲ ಅಂದ್ಕೊತಾ ಇದ್ದೀರಾ ಅಂತ ಅಂದ್ಕೊತೀನಿ. ಮೇ ಬಿ ಈ ವಿಡಿಯೋ ನೋಡಿದವ್ರಿಗೆಲ್ಲ ನಾನು ಕೇಳ್ತಾ ಇದ್ದೀನಿ, ಹೆಂಗೆ ನಿಮಗೆಲ್ಲ ಅನ್ನಿಸ್ತಾ ಇದೆಯಾ? ನಮ್ಮ ಹಳದಿ ಮೆಹಂದಿನೂ ಕೂಡ ಇದೇ ರೀತಿ ಮಾಡ್ಬೋದಾಗಿತ್ತು, ನಮಗೆಲ್ಲ ಇರಲಿಲ್ಲ ಅಂತ ಬೇಜಾರು ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಹೆಣ್ಮಕ್ಳಿಗೆ ಅದೆಲ್ಲ ಸಹಜ ಅಲ್ವಾ. ಇವಾಗೆಲ್ಲ ಅಂದರೆ ಹಾಲಿಗೆ ಮುಲ್ತಾನ್ ಮೆಟ್ಟಿ, ಡ್ರೈ ಫ್ರೂಟ್ ಪೌಡರು ಮತ್ತು ಹಳದಿನ ಮಿಕ್ಸ್ ಮಾಡಿ ಗಂಗಾ ಎತ್ತಿಟ್ಟು ಇಲ್ಲಿ ಆಚೆ ರೆಡಿ ಮಾಡೋಕ್ಕೆ ಅಂತ ಬಂದು ಹುಡುಗರೆಲ್ಲ ಆಲ್ರೆಡಿ ಹಳದಿ ಹಾಕ್ಕೊಂಡು ಮಿಂಚುತ್ತಾ ಇದ್ರು. ಬನ್ನಿ ಇವಾಗ ನೋಡೋಣ, ಅವರನ್ನು ಮಾತಾಡ್ಸೋಣ, ಅವ್ರು ಏನಾದರೂ ಮಾತಾಡ್ತಾರಾ ನನ್ನ ಜೊತೆ ಅಂತ. ಕೆಲವಷ್ಟು ಜನಕ್ಕೆ ವಿಡಿಯೋದಲ್ಲಿ ನಾಚಿಕೆ ಇರುತ್ತೆ, ಆದರೂ ಕೂಡ ನಾನು ಕೂಡ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಹಂಚ್ಕೊತಾ ಇದ್ದೆ ಸ್ಟಾರ್ಟಿಂಗಲ್ಲಿ, ಯಾಕಂತಂದರೆ ಮಾತಾಡೋಕ್ಕೆಲ್ಲ. ನೋಡೋಣ ಅವ್ರನ್ನ ಮಾತಾಡ್ಸೋಣ ಅಂತ ಬಂದೆ. ಮತ್ತು ಗಂಗಾ ಮನು ಕೂಡ ಗಂಗನ್ ತಮ್ಮ. ಬನ್ನಿ ಅವ್ರು ಮಾತಾಡ್ತಾರೆ. ಆಲ್ರೆಡಿ ನಾನು ಬಂದು 2 ಅವರ್ 3 ಅವರ್ ಆಯ್ತು. ಇವಾಗ ಹಳದಿಗೆಲ್ಲ ಡೆಕೋರೇಷನ್ ಶುರು ಮಾಡಿದ್ದಾರೆ ನಮ್ಮ ಮಕ್ಳು. ನೋಡಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ. ಗಂಗಾ ಈ ರೀತಿ ರೆಡಿ ಆಗಿದ್ದಾಳೆ. ಈಗ ಶುರು ಆಗುತ್ತೆ ಹಳದಿ ಫಂಕ್ಷನ್. ಇಲ್ಲಿಂದ ನಾನು ಎಲ್ಲ ವ್ಲಾಗ್ನು ಶುರು ಮಾಡ್ಕೊಂಡು ಹೋಗ್ತೇನೆ. ನೋಡಿ ಗೀತಾ ಕೇಳ್ತಾ ಇರ್ತೀರಲ್ಲ ನೀವು, ಗಂಗಾ ಯಾರು ಅಂತ ಇರ್ತೀರ. ಇವ್ರ ಮಗಳು ಗಂಗಾ, ಇವಳು ನನ್ನ ಆರ್ಗಿತ್ತಿ. ನೋಡ, ಇವ್ರ ತಂಗಿ ಮಗಳದೇ ಮದ್ವೆ ಇರೋದು. ಬನ್ನಿ ಇವಾಗ ಹಳದಿ ಶಾಸ್ತ್ರಕ್ಕೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಶುರು ಈ ಕಡೆ ತೋರಿಸ್ತೀನಿ ಯಾವ್ಯಾವ ರೀತಿ ಎಲ್ಲ ಡಿಸೈನ್ ಮಾಡ್ತಾ ಇದ್ದಾರೆ ಅಂತ. ಇವರೇ ಮನೋಜ್. ಅಲ್ವಾ, ಮದ್ವೆಲಿ ನೀಟಾಗಿ ತೋರಿಸ್ಬೇಕು ಅಂತ ಅಂದಿದ್ದೇನೆ. ಎಂಗೇಜ್ಮೆಂಟ್ ಆಗ ಅಷ್ಟು ತೋರಿಸಿರ್ಲಿಲ್ಲ ಅಂತ. ಈ ತರದ ಫಂಕ್ಷನ್ಗಳು ಅಂದ್ರೆ ಹೆಣ್ಮಕ್ಳು ರೆಡಿ ಆಗೋದ್ ನೋಡೋದಕ್ಕೆ ಒಂದ್ ಚಂದ ಇರುತ್ತೆ. ಇನ್ನು ಹುಡುಗ ಹುಡುಗಿ ಫೋಟೋ ಶೂಟ್ ಆಗ್ತಾ ಇದೆ. ಬಂದ ಮೇಲೆ ಶುರುವಾಗುತ್ತೆ. ನೋಡಿ ನನ್ನ ಬ್ಲಾಗ್ನ ಸಪೋರ್ಟ್ ಮಾಡಿ. ಎಲ್ಲ ರೆಡಿ ಆದರೂ ಕೂಡ ಹುಡುಗ ಹುಡುಗಿನೂ ಫೋಟೋಶೂಟ್ ಮುಗ್ದಿರಲಿಲ್ಲ ಅಂತೇಳಿ ಇವರೆಲ್ಲ ಫ್ಯಾಮಿಲಿ ಫೋಟೋ ತೊಗೊಂಡ್ರು. ಅದಾದಮೇಲೆ ಮನು ಒಂದು ಸ್ವಲ್ಪ ಫನ್ ಮಾಡಿದ್ದಾನೆ ಈ ವಿಡಿಯೋದಲ್ಲಿ ನೋಡಿ. ಕಾಣಿಸ್ತಿಲ್ವಾ? ಕೇಳಿಸ್ತಿಲ್ವಾ?
ಕೇಳಿಸ್ತಿರುತ್ತೆ ಆಗಾಯ್ತಾ? ಓ ಗೀತಾ ಚೆನ್ನಾಗಿದ್ದೀರಾ? ಯಾವ ಊರಿಗೆ ಕೊಟ್ಟಿರೋದು ನಿಮ್ಮನ್ನ? ತಿಪ್ಪೂರಿಗ? ಓ ನಿಮ್ಮ ಮಗಳು ಇದಾರಲ್ವಾ, ಮದ್ವೆ ಆಯ್ತಾ ಮಗಳದು? ಮಗುಂದು ಯಾಕೆ ಮಾಡಲ್ವಾ? ಹುಡುಗ ಅಷ್ಟ್ ಚೆನ್ನಾಗಿದ್ದಾನೆ, ಮಾಡ್ಬೋದಲ್ಲ? ಓ ಮಾನಸ ಅಂದ್ರೆ ನವಿ ಅವರ ಹೆಂಡತಿ ಅಲ್ವಾ? ಗೊತ್ತಾಯ್ತಾ ನಾನು ಯಾರು ಅಂತ? ಯಾರು ಹೇಳಿ? ಓ ಹೌದಾ, ಚೆನ್ನಾಗಿದ್ದೀರಾ? ಮಾಡದು. ಓ ರೇಖಾ ಅವ್ರೆ, ನಿಮ್ ಮಗ್ಳದ ಮದುವೆ? ನಮ್ಮನ್ ಕರ್ದೇ ಇಲ್ಲ ಅಂದ್ರೂ ಬಂದಿದೀವಿ ನಾವು. ಯಾವಾಗ ಕರ್ದಿದ್ದೀರಿ ರೇಖಾ ಅವ್ರೆ? ನಿಮ್ ಮನೆಯವ್ರು ಕಾಣಿಸ್ತಾ ಇಲ್ಲ? ಹಾ, ನಿಮ್ ಮನೆಯವ್ರು ಒಳಗಿದಾರ? ನಿಮ್ ಮಗಳು ಎಲ್ಲಿದ್ದಾರೆ? ಅಳಿಯ ಏನ್ ಮಾಡ್ತಾ ಇರೋದು? ನೀವು ಹುಡುಗಿ ತಮ್ಮನ? ಹುಡುಗಿ ತಮ್ಮನ ನೀವು? ಏನ್ ಮಾಡ್ತಾ ಇರೋದು ನೀವು? ಫೈನಲ್ ಇಯರಾ? ನಿಮ್ದೇನ ಮದ್ವೆಯನ್ನ ಕೇಳ್ಪಟ್ಟೆ? ಇಲ್ವಾ? ಹನ್ನೊಂದು ಗಂಟೆಗೆ ಶುರು ಮಾಡ್ತಿದ್ದ ಹಳದಿ, ಟೈಮ್ ಬಂದು 1:30 ಆಗಿದೆ. ಇನ್ನೂ ಹೆಣ್ಣು ಗಂಡು ಕಾಣಿಸ್ತಾ ಇಲ್ಲ, ನಮ್ ಗಂಗಮ್ಮನು ಕಾಣಿಸ್ತಾ ಇಲ್ಲ. ಎಲ್ರಿಗೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಆಗಿದೆ. ಹಿಂಗೆ ಫಂಕ್ಷನ್ ಅಂದ್ರೆ ನಾನ್ ಬಂದಿದ್ದೆ ಲೇಟ್ ಆಗೋಯ್ತೇನೋ ಅಂತ ನಾನ್ ಅರ್ಜೆಂಟ್ ಆಗಿ ಬಂದ್ರೆ ನೋಡಿ ಯಾವ ರೀತಿ ರೆಡಿ ಮಾಡ್ಕೊಂತ ಇದ್ದಾರೆ. ನೀನ್ ಹೂವು ಹಾಕ್ಬೇಕಾ ಜೊತಮ್ಮ? ಅದು ಬ್ಲಾಸ್ಟ್ ಹುಡುಗರಿ ಕೊಡು, ಮತ್ ಇನ್ನೊಬ್ರು ಹುಡುಗಿ ಕರ್ಕ ಏನಾದ್ರು. ಇನ್ನೊಬ್ರು ಹುಡುಗಿ ಕರ್ಕ ಜೊತೆಗೆ, ಹುಡುಗಿ ಇನ್ನೊಬ್ರು ಕರ್ಕ. ಅದೇ ಅವ್ರಿಗೆ ದೊಡ್ಡದಾಗ ಕಾಣಿಸ್ತಾ ಇದ್ದೆ ಅಷ್ಟೇ. ಚೆನ್ನಾಗ್ ಕಾಣ್ತಾ ಇದೆ, ಸ್ಪೆಕ್ಸ್ ಇರ್ಲಿ ಬಿಡು. ನನ್ಗೆಲ್ಲ ಅದ್ ಅಡ್ಮಾಮಂತೂ ಅದೇ ಇಲ್ಲ, ಅದೇ ಚೆನ್ನಾಗಿತ್ತು. ಇದೇ ಚೆನ್ನಾಗೈತೆ. ಜ್ಯೋತಮ್ಮ ನನ್ನ ಬಾಯ್ಸು. ಅಯ್ಯೋ ನಾವ್ ಮನೋದು ಅವ್ನ್ ಡ್ರೆಸ್ ಅವ್ನ್ ಪೂರ್ತಿ ಕಾಣಲ್ಲ ಅಂತ ಮನೋ. ಇನ್ನೊಂದ್ಸತಿ ಕಾಣಕ್ ಬಿಡು ಮನೋ, ಇನ್ನೊಂದ್ಸತಿ ಕಾಣುತ್ತೆ ಬಿಡು. ಇಷ್ಟೇ ಜನ ಗಂಡ್ಮಕ್ಳು. ಅದೇ ರಾಕಿಯಲ್ಲಿ ಏನಾರ ಮನು ಇನ್ನೊಂದ್ಸತಿ ಹಿಂಗ ಅನ್ಸು, ಆಮೇಲೆ ಎಲ್ಲಾರ ಕೈಲು. ಪರ್ಸೊಳಗೈತೆ ನೋಡ್, ನನ್ ಪರ್ಸೊಳಗ ಅಮ್ಮ ಕೈ ಕೊಡ. ನಿಮ್ ಮನೆಯವ್ರ ಹತ್ರ ಐತೆ ಬಿಡು. ಲಾಕ್ ಇನ್ನೊಬ್ರು ಬರ್ಬೇಕು ಅನ್ಸುತ್ತೆ, ತಡಿ. ಎಲ್ಲ ಈಗ ಕಂಪ್ಲೀಟ್ ಆಯ್ತು. ಓಕೆ, ರೆಡಿ? ನಟ್ವಾಗ ಟೆನ್ಷನ್ ಈಗ, ಅದು ನಾನು 3, 2, 1 go. ಅಪ್ಪ ಈ ಫಂಕ್ಷನ್ಗಳು ಅಂದರೆ ಹೀಗೆ ಅಂತ ಅನಿಸುತ್ತೆ. ಎಷ್ಟು ಫೋಟೋ ಎಷ್ಟು ವಿಡಿಯೋ ತೆಗೆಸ್ಕೊಂಡ್ರೂ ಕೂಡ ಮುಗಿಲಿಲ್ಲ. ಇನ್ನು ಹಳದಿ ಸ್ಟಾರ್ಟ್ ಆಗಿದ್ದು ಮಾತ್ರ ಸಖತ್ ಟೈಮ್ ಆಯಿತು. ಅಲ್ಲೇ ಊಟದ ಟೈಮ್ ಮೀರ್ತಾ ಇತ್ತು. ಇನ್ನು ಇವರು ಹಳದಿ ಮುಗಿಸಿ ಊಟ ಮಾಡೋದು ಯಾವಾಗ ಅಂತ ಪಾಪ ಬಂದಿರತಕ್ಕಂಥ ದೊಡ್ಡವರೆಲ್ಲ ಅಲ್ಲೇ ಅಂತ ಇದ್ದರು. ನೋಡಿ ನಮ್ಮ ಗಂಗಂದು ರೀಲ್ಸ್ಗಳದಾಗಲಿ ಫೋಟೋಗಳದಾಗಲಿ ತುಂಬ ಫನ್ನು, ಮತ್ತು ಅದು ಒಂಥರ ಟೈಮ್ ಸ್ಪೆಂಡು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆದರೆ ದೊಡ್ಡವ್ರಿಗೆ ಈ ಫೋಟೋ ಜಾಸ್ತಿ ಆದಾಗ ಈ ಕೂತ್ಕೊಳೋದಕ್ಕೆ ಟೈಮ್ ಅಂದರೆ ಅವ್ರಿಗೂ ಕೂಡ ಪೇಷನ್ಸು ಈ ಥರದ್ದೆಲ್ಲ ಇಷ್ಟ ಇರೋದಿಲ್ವಲ್ಲ. ಅದರಿಂದ ಏನು ಮಾಡ್ತಾರಪ್ಪ ಈ ಮಕ್ಕಳು, ಏನು ಮುಂದಕ್ಕೆ ಹೋಗ್ತಾ ಇಲ್ಲ, ಮಾಡೋ ಶಾಸ್ತ್ರ ಮಾಡ್ತಾ ಇಲ್ಲ ಅಂತ ದೊಡ್ಡವರೆಲ್ಲ ಅಂತ ಇದ್ರು. ಆದರೂ ಕೂಡ ಮುಗಿ
ಮುಗೀತಾ ಇರಲಿಲ್ಲ. ಈಗ ಫೈನಲ್ ಆಗಿ ಹುಡುಗ ಹುಡುಗಿ ಬಂದಿದ್ದರು, ಅವರು ಡ್ಯಾನ್ಸ್ ರಿಹರ್ಸಲ್ ಎಲ್ಲ ಮಾಡ್ಕೊಂಡಿದ್ರು. ಹಾಗೆ ಹಾಡನ್ನ ನಾನು ವಿಡಿಯೋದಲ್ಲಿ ಹಾಡಿದ್ದಿದ್ರೆ ತುಂಬ ಚೆನ್ನಾಗಿರೋದು. ವಿಡಿಯೋದಲ್ಲಿ ಹಾಡ್ಬಿಡೋದಕ್ಕೆ ಏನಾಗುತ್ತೆ ಅಂತ ಅಂದರೆ ಹಾಡಿಗೆ ಕಾಪಿರೈಟ್ ಬರುತ್ತೆ, ಅದೊಂದು ಪ್ರಾಬ್ಲಮ್ಮಿಂದ ಹೇಳಿ ನಾನು ಆದಷ್ಟು ವಿಡಿಯೋ ಮ್ಯೂಸಿಕ್ನ ಕಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡೋಣ, ಮೆಹಂದಿಲಂತೂ ತುಂಬ ಚೆನ್ನಾಗಿದೆ. ಕಾಪಿರೈಟ್ ಬಂದರೂ ಪರವಾಗಿಲ್ಲ, ಮೆಹಂದಿಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಖತ್ತಾಗಿದೆ ಹಳದಿ ಮೆಹಂದಿ ಶಾಸ್ತ್ರ ಅಂತೂ. ಈ ಥರ ಈಗ ಎಲ್ಲ ಕಡೆ ಮಾಡೋದು ಉಂಟು, ಯಾಕಂದರೆ ಹಳದಿನದೇ ಒಂದು ಗ್ರ್ಯಾಂಡ್ ಫಂಕ್ಷನ್, ಮೆಹಂದಿನದೇ ಸುಮ್ಮನೆ ಈಗಂತೂ ತುಂಬ ಒಳ್ಳೆ ಕಾಲ ಎಲ್ಲ ಒಳ್ಳೆ ಕಾಲ. ಆ ಥರ ಎಲ್ಲರೂ ಕೂಡ ನಮಗಿಲ್ಲ ನಮಗಿಲ್ಲ ಅಂತ ಹೇಳಿ ಅಂತ ಹೇಳ್ತಾ ಇಲ್ಲ, ಆದರೆ ನಮಗೊಂದೊಂದ್ಸಲ ಈ ಸಖತ್ತಾಗಿ ಮಾತಾಡ್ತಾರೆ ಕೂಡ. ನನಗಂತೂ ಹುಡುಗ ಹುಡುಗಿ ಹಚ್ಕೊಂಡ್ರು, ಎಲ್ಲ ಬ್ಯಾಂಡ್ಗಳ್ನು ಕೂಡ ಹಚ್ಕೊಂಡ್ರು. ಇಲ್ಲೊಂದು ಎಡವಟ್ ಆಯಿತು ನೋಡಿ, ಇದು ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಾಗಲಿಲ್ಲ ಎಲ್ರಿಗೂ ಕೂಡ. ಅವರು ಇಟ್ಕೊಳ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗಿ ಸ್ವಲ್ಪ ಒಂದೇ ಸಲ ಬಡ್ ಅಂತ ಕಲರ್ ಎಲ್ಲ ಬಂದ್ಬಿಟ್ಟು ಅಲ್ಲಿ ಕಣ್ಣು ಬಿಡೋಕ್ಕಾಗಲಿಲ್ಲ, ಅಷ್ಟು ಕಲರ್ ತುಂಬ್ಕೊಂಡ್ಬಿಡ್ತು. ನಾನಂತೂ ವಿಡಿಯೋ ಸರಿಯಾಗಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ ಬಂತು ಅಂತ ಅಂದರೆ ಎದುರುಗಡೆ ಇರೋರಾಗಲಿ ಅದ್ರೊಳಗಡೆ ನಿಂತಿರೋರಾಗಲಿ ಸ್ವಲ್ಪನೂ ಕಾಣಲಿಲ್ಲ. ಇದು ಫುಲ್ ನಾನು ಕ್ಯಾಪ್ಚರ್ ಇಷ್ಟು ಹಿಡಿತಿದ್ದಂಗೆ ಫುಲ್ ಈ ಥರ ತುಂಬ್ಕೊಂಡ್ಬಿಡ್ತಲ್ಲ, ಕೈ ಬಿಟ್ಬಿಟ್ಟು ಹುಡುಗ ಹುಡುಗಿನೂ ಹಾಗೆ ಹೋದ್ರು, ಇಟ್ಕೊಂಡಿದ್ದವರು ಆಚೆ ಹೋಗಿ ಅಲ್ಲೆಲ್ಲ ಗಲೀಜೆ ಆಗ್ಬಿಟ್ಟು. ಕೊನೆಗೂ ಹುಡುಗ ಹುಡುಗಿ ಹಳದಿ ಶಾಸ್ತ್ರಕ್ಕೆ ರೆಡಿಯಾಗಿ ಸ್ಪಾಟಿಗೆ ಬಂದು ಕೂತ್ಕೊಂಡ್ರು. ಈಗಂತೂ ತುಂಬ ಬಿಸಿಲಿತ್ತು, ನಿಜವಾಗ್ಲೂ ಹಾಕಿರ್ತಕ್ಕಂಥ ಡ್ರೆಸ್ಸು ಮುಖ ಎಲ್ಲ ನೆಂದು ಆ ಮುಖಗಳನ್ನ ನೋಡೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸ್ವೆಟ್ ಆಗ್ತಿತ್ತು. ಯಪ್ಪ ಯಾಕೋ ಮಳೆ ಅಂತೂ ಬರಲೇ ಇಲ್ಲ, ಯಾವ್ದು ಎಲ್ಲಾರ ಇರಲಿ ಮಳೆ ಬರಬೇಕು ಅಂತ. ನಮ್ಮ ಗುಬ್ಬಿ ತಾಲೂಕಲ್ಲಂತೂ ಮಳೆ ಎಲ್ಲೂ ಇಲ್ಲವೇ ಇಲ್ಲ, ಬರಬೇಕಿತ್ತು. ಕಳೆದ ವರ್ಷ ಇಷ್ಟಕ್ಕಿಂತ ಬೇಗ ಬಂದಿತ್ತು. ಇವಾಗ ಗಂಗಾ ಹಳದಿ ಹಚ್ಚೋದಕ್ಕೆ ರೆಡಿಯಾಗಿದ್ದಾಳೆ ನೋಡಿ. ಇವ್ಳಿಗೆ ಹಚ್ಚಕ್ ಪಹಾಡ ಹಾಕ್ಬೇಕು ಅಂತ ತಗ್ಸಿದ್ದಾಳೆ. ಹಚ್ಚಕ್ಕೆ ಅದನ್ನ ತಗ್ಸಿಳು ನೀಟಾಗಿ. ಅದನ್ನೆಲ್ಲ ತೆಗೆದ್ಬಿಡು. ಹೆಂಗ್ ಬಂದ್ರು ಮುಚ್ಕೊಂತಾರೆ ಬಂದು. ಕ್ಯಾಮ್ರಾದನ್ನ ಸೇರ್ಸೆ ತೋರ್ಸನ್ ಬಿಡಿ ಅಷ್ಟೇ, ಇನ್ನೇನ್ ಮಾಡೋದು. ಆಗಲ್ಲ ಕಾಲ್ ಮೂರು ಜನ ಹಣೆಗಿಟ್ಟು ದೀಪ ಪೂಜೆ ಮಾಡಿ ಅಕ್ಷತೆ ಎಲ್ಲ ಇಟ್ಟು ಹಳದಿನ ಹಚ್ಚೋದಕ್ಕೆ ಶುರು ಮಾಡಿದ್ರು. ಗಂಗಾ ಇವ್ರು ಬಂದು ಕಾವ್ಯನ ಓರ್ಗಿತ್ತಿ ಅಂತ ಅಂದರೆ ಅವ್ರ ಯಜಮಾನ್ರ ಅಣ್ಣನ ಹೆಂಡ್ತಿ. ಇವರು ಹುಡುಗ ಅವರು ಎಲ್ಲೆಯವರು ಅಂತ ಕೇಳ್ತಾ ಇದ್ದೀರಾ. ಹುಡುಗ ಅವರು ಕೂಡ ತಿಪ್ಟೂರವರೇ, ಹುಡುಗಿಯರು ಕೂಡ ತಿಪ್ಟೂರ್ ಹತ್ರ ಮಾದಿಹಳ್ಳಿ, ಸ್ವಲ್ಪ ಕಿಲೋಮೀಟ್ರ್ಗಳು ಅಷ್ಟೇ ಅವರು ದೂರದಲ್ಲಿರೋದು, ತುಂಬ ಹತ್ತಿರ ನೋಡಿ. ಇವಾಗ ಹುಡುಗಿ ತಂಗಿಗೆ ಹಳದಿ ಹಚ್ಚಿದ್ರು, ಅದಾದಮೇಲೆ ಹುಡುಗಿರ ಅಪ್ಪ ಅಮ್ಮ ಇಬ್ಬರು ಕೂಡ ಜೊತೆಲೇ ಹಚ್ಚಿದ್ರು. ಇದಂತೂ
ನನಗೆ ನೋಡೋದಕ್ಕೆ ತುಂಬ ಕ್ಯೂಟ್ ಅನ್ನಿಸ್ತು. ಹೆಣ್ಮಕ್ಳಿಗೆ ಅಪ್ಪ ಎಷ್ಟು ಇಷ್ಟ ಅಂತ ಅನ್ನೋದನ್ನು ಮತ್ತೆ ನೋಡಿ ಇಲ್ಲಿ ಪ್ರೂವ್ ಮಾಡ್ತಿದ್ದಾಳೆ ಈ ಹುಡುಗಿ ಅಂತೂ. ಅಪ್ಪ ಅಮ್ಮನ ತುಂಬ ಇವಾಗ ಹೆಣ್ಮಕ್ಳುಗಳೇ ಅಷ್ಟು ಮಕ್ಕಳುಗಳು ದೊಡ್ಡವರಾದಮೇಲೆ ಅವರು ಅವ್ರ ಅಪ್ಪ ಅಮ್ಮಂಗೆ ತಂದೆ ತಾಯಿಗಳಾಗ್ತಾರೆ ಅನ್ನೋದು ಎಷ್ಟು ನಿಜ ಅಂತಂದರೆ ಈಗಿನ ಕಾಲದ ಮಕ್ಳುಗಳು ಅವ್ರ ಅಪ್ಪ ಅಮ್ಮನ್ನ ಕೇರ್ ಮಾಡೋ ರೀತಿ ನನಗೆ ಹಂಗೆ ಅನ್ನಿಸ್ತು ನೋಡಿ. ಅವ್ರ ಅಮ್ಮನಿಗೆ ಅವಳು ಕೆನ್ನೆ ಹೆಂಗೆ ಅನ್ನೋದಿಲ್ಲ, ಅವ್ರ ಅಪ್ಪನಿಗೆ ಹೆಂಗಂತಾಳೆ ಪಪ್ಪ ಅಂತ ಒಂದು ಹಂಗಂತದಂತೂ ಕ್ಯೂಟ್ ಮೂಮೆಂಟ್ ಅಂತ ಅನ್ನಿಸ್ತು. ಇವಾಗ ಅಳಿಯಂಗೂ ಕೂಡ ಹುಡುಗಿರ ಅಪ್ಪ ಅಮ್ಮ ಹಳದಿ ಹಚ್ಚಿದ್ರು, ಪ್ರತಿಯೊಬ್ಬರು ಕೂಡ ಬಂದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಹಚ್ಚಿದ್ರು. ಹಾಗೆ ಅವರು ದೊಡ್ಡವರು ಅರಿಶಿನ ಕಾಲಿಗೆಲ್ಲ ಹಚ್ಚಿದಾಗ ಎಷ್ಟು ಇದರಿಂದ ಅವರು ನಮಸ್ಕಾರ ಮಾಡಿಕೊಂಡ್ರು ಚಿಕ್ಕವರು ಅನ್ನೋದು ತುಂಬ ಹುಡುಗರು ನೋಡ್ತಿದ್ದಂಗೆ ನನಗೆ ತುಂಬ ನ್ಯಾಚುರಲ್ಲು. ಅಂದರೆ ಈಗಿನ ಕಾಲದ ಹುಡುಗರು ಸ್ವಲ್ಪ ಸ್ಟ್ಯಾಂಡರ್ಡು ಆ ಥರ ಎಲ್ಲ ಇರ್ತಾರೆ. ಆದರೆ ನನಗೆ ಈ ಹುಡುಗನ ನೋಡಿದಾಗ ತುಂಬ ನಾರ್ಮಲ್ ಅನ್ನಿಸ್ತು, ತುಂಬ ನಾರ್ಮಲ್ಲು ಡೀಸೆಂಟು ಅಂತ. ಅವರು ತುಂಬ ಏನಂತಂದರೆ ಎಲ್ರಿಗೂ ಕೂಡ ತುಂಬ ಮರ್ಯಾದೆನ ಕೊಡ್ತಾರೆ, ಆ ಥರ ನನಗೆ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಕೊನೆಗೆ 3 ಜನ ಆರತಿ ಮಾಡಿ ಮುಗಿಸಿದ್ರು, ಯಾಕಂತಂದರೆ ಅದು ಶಾಸ್ತ್ರ ಮುಗಿದ್ಬಿಟ್ರೆ ಉಳಿದಿರ್ತಕ್ಕಂಥವರೆಲ್ಲ ಹಳದಿ ಹಚ್ಬೋದು ಅಂತ. ಈಗ ಒಬ್ಬೊಬ್ಬರೇ ಹೋಗಿ ಹಳದಿ ಹಚ್ಚೋದಕ್ಕೆ ಶುರು ಮಾಡಿದ್ರು. ಅಂದರೆ ಗೀತಾ ಅವ್ರ ತವ್ರ ಮನೆ ತುಂಬ ದೊಡ್ಡ ಬಳಗ, ಅವರು ಹೆಂಗೆ ಅಂತ ಅಂದರೆ ತುಂಬ ಕೂಡು ಕುಟುಂಬ ಅಂತಲೇ ಹೇಳ್ಬೋದು. ಗೀತಾ ಅವ್ರ ಅಪ್ಪ ಅಮ್ಮ, ಅವ್ರ ಚಿಕ್ಕಪ್ಪದಿರ ಮಕ್ಕಳು, ಸೊಸೆದಿರು ಎಲ್ಲರೂ ಕೂಡ ಜೊತೆಲೇ ಇದ್ದಾರೆ, ಜಾಯಿಂಟ್ ಫ್ಯಾಮಿಲಿ. ಅವ್ರ ಮನೆಗೆ ಹೋಗಬೇಕು, ನೀವು ತುಂಬ ಜನ ನನ್ನ ವ್ಲಾಗ್ನ ನೋಡೋರಿಗೆ ಗೊತ್ತಿರುತ್ತೆ ಅವ್ರದ್ದು ಯಾವ ಮನೆ ಅಂತೇಳಿ. ಮಾದಿಹಳ್ಳಿಲಿ ರೋಡ್ ಸೈಡಲ್ಲೇ, ಅಂದರೆ ನಾವು ಶಿವಮೊಗ್ಗ ಆ ಥರ ಮೇಯ್ನ್ ರೋಡಲ್ಲಿ ಹೋಗಬೇಕಾದ್ರೆ ಹೋಟೆಲ್ ಇದೆ, ಹೋಟೆಲ್ಲೇ ಇವ್ರದ್ದು. ಅಂದರೆ ಗೀತಾ ಅವ್ರ ತವ್ರ ಮನೆಯವ್ರದ್ದೇ ಹೋಟೆಲ್ಲು, ತುಂಬ ಚೆನ್ನಾಗಿ ಊಟ ಕೊಡ್ತಾರೆ. ತುಂಬ ಜನ ಅಲ್ಲಿಗೆ ಹೋಗಿ ಇಡ್ಲಿ ಮತ್ತು ಊಟನ ಮಾಡ್ದಲೇ ಹೋಗೋದೇ ಇಲ್ಲ, ಹೈವೇಲಿ ಹೋಗೋರು ಅಲ್ಲೇ ಊಟ ಮಾಡಬೇಕು ಅಂತಲೂ ಕೂಡ ತುಂಬ ಜನ ಹೋಗ್ತಾರೆ. ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಅವರು ಹೋಟೆಲ್ನ ತುಂಬ ವರ್ಷಗಳಿಂದ ತುಂಬ ಶ್ರದ್ಧೆಯಿಂದ, ತುಂಬ ಕಷ್ಟಜೀವಿಗಳು. ನಿಜವಾಗ್ಲೂ ನನಗೆ ಅವ್ರು ಮಾಡ್ತಕ್ಕಂಥ ಕೆಲಸ ತುಂಬ ಇಷ್ಟ. ನಾನು ಈ ಥರದವ್ರನ್ನ ನೋಡಿನೇ ಸ್ವಲ್ಪ ನಾನು ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಷ್ಟು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಇವ್ರು ಬಂದು ಗೀತಾ ಅವ್ರ ಅಪ್ಪ ಅಮ್ಮ ಅಂದರೆ ಹುಡುಗಿ ಅಜ್ಜಿ ತಾತ ಎಲ್ಲರೂ ಕೂಡ ಅರಿಶಿನ ಹಚ್ಚಿ ವಧುವರರಿಗೆ ಚೆನ್ನಾಗಿರಿ ಲೈಫಲ್ಲಿ ಅಂತಂದರು. ಫೈನಲ್ಲಾಗಿ ಗಂಗಾ ಮತ್ತು ಜೀವನ್ ಇಬ್ಬರು ಕೂಡ ಹಳದಿ ಹಚ್ಚೋದಕ್ಕೆ ರೆಡಿಯಾಗಿ ನಿಂತ್ಕೊಂಡ್ರು. ಅವ್ರು ಬರಲಿ ಅಂತಲೇ ಕಾಯ್ತಾಯಿದ್ರು, ಯಾಕಂತಂದರೆ ಆಪೋಸಿಟಲ್ಲಿ ಇವರು ಕೂಡ ಹಚ್ಚೋದಕ್ಕೆ ನೋಡಿ. ಕಾವ್ಯ ಆಲ್ರೆಡಿ ಕೈಯನ್ನು ತಗೊಂಡೋಗ್ತಾ ಇದ್ದಾಳೆ ಹಳದಿ ಹಚ್ಚೋದಕ್ಕೆ, ಇವ್ರಿಗೆ ಹಚ್ಚೋದಕ್ಕೆ ಅಂತ ಅವಳು ಅಂತ ಇದ್ಲು. ಇವ್ರು ಹಚ್ಚಿಸ್ಕೊಳೋದಕ್ಕೆ ಇದು ಮಾಡ್ತಿದ್ರು ನೋಡಿ. ಇಬ್ಬರಿಗೂ ಕೂಡ ಹಳದಿ ಹಚ್ಚಿದ್ಲು, ತುಂಬ ಚೆನ್ನಾಗಿತ್ತು ಹಳದಿ ಫಂಕ್ಷನ್ ಅಂತೂ, ಸಖತ್ತಾಗಾಯಿತು. ನಾನಂತೂ ಇದನ್ನು ಮಿಸ್ ಮಾಡ್ಕೊತಿದ್ದೆ. ಆದರೆ ನಾನು ಈ ಫಂಕ್ಷನ್ಗೆ ಹೋಗಿದ್ದು ತುಂಬ ರಿಸ್ಕಲ್ಲಿ. ಎಷ್ಟು ರಿಸ್ಕಲ್ಲಿ ಹೋದೆ ಅಂತ ಅಂದರೆ ನಾನು ಹೋಗಂಗೆ ಇರಲಿಲ್ಲ. ನಮ್ಮ ಅಮ್ಮಂಗೆ ಆದರೆ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿತ್ತು, ಅಲ್ಲಿಗೆ ಹೋಗಬೇಕಿತ್ತು. ಹಳದಿ ನಾನು ಮದುವೆ ಎಷ್ಟು ಮಾಡಿದೆ ಅಂದರೆ ಮದುವೆ ಪೂರ್ತಿ ಮಾಡಲಿಲ್ಲ, ವಾಪಸ್ ಬಂದೆ ಆಸ್ಪತ್ರೆಗೆ ಹೋಗಬೇಕು ಅಮ್ಮನ ನೋಡೋದಕ್ಕೆ ಅಂತ ಹೇಳಿ. ಹಳದಿಗೆ ಹೋಗಲೇಬೇಕು ಅಂತ ಆಲ್ರೆಡಿ ರೆಡಿಯಾಗಿದ್ನಲ್ಲ, ಇದು ಅಮ್ಮ ಆಸ್ಪತ್ರೆಗೆ ಹೋಗೋದು ಗೊತ್ತಿರಲಿಲ್ಲ, ಅದರಿಂದ ಹಳದಿ ಫಂಕ್ಷನಿಗೆ ಫಿಕ್ಸ್ ಆಗಿದ್ದರಿಂದ ನಾನು ಹಳದಿಗೆ ಹೋದೆ. ಆಮೇಲೆ ತುಂಬ ಅವರು ಮುಂಚೆಯಿಂದಲೂ ಮದುವೆ ಸ್ಟಾರ್ಟಿಂಗ್ ಎಂಗೇಜ್ಮೆಂಟಿಂದಲೂ ಕೂಡ ಹಳದಿ ಮೆಹಂದಿಗೆ ಬಾ ಅಂತ ಕರೀತಾ ಇದ್ರು, ಅದರಿಂದಲೂ ಹೋದೆ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಈ ರೀತಿ ನಾನು ಓಡಾಟ ತುಂಬ ಜಾಸ್ತಿ ಆಗಿದೆ, ಕೆಲಸಗಳು ಆಗಿದೆ, ಬಿಸಿಲು ಕೂಡ ಆಗಿದೆ, ಎಲ್ಲಿ ಕಾಯಿಲೆ ಬೀಳ್ತೀನಿ ಅನ್ನೋ ಭಯ ಶುರುವಾಗಿದೆ. ಬನ್ನಿ ಇವಾಗ ನಾನು ಅಲ್ಲಿ ಆನ್ ಸ್ಪಾಟ್ ನಾನು ಮಾತಾಡಿದರೆ ಚೆನ್ನಾಗಿರೋದು. ಇನ್ನೂ ಅಷ್ಟು ಜನಗಳ ಎದುರಿಗೆ ನನಗೆ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಇತ್ತು, ಅದರಿಂದ ನಾನು ಬ್ಯಾಕ್ ವಾಯ್ಸ್ನ ಕೊಡ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ. ನಾಳೆ ಬರ್ತಕ್ಕಂಥ ಮೆಹಂದಿ ಉಳಾಗಂತೂ ಸಖತ್ತಾಗಿದೆ. ಹಳದಿ ಎಲ್ಲ ಹಚ್ಚಿದ ಮುಗಿದ್ಮೇಲೆ ಒಂದು ಚಿಕ್ಕದಾಗಿ ಒಂದು ರೀಲ್ಸ್ ಮಾಡೋಣ ಟ್ರೆಂಡಿಂಗ್ ಇರೋದನ್ನ ಅಂತೇಳಿ ಇಷ್ಟು ಜನ ರೆಡಿಯಾಗಿ ನಿಂತ್ಕೊಂಡ್ವಿ. ನಿಜವಾಗ್ಲೂ ಅಷ್ಟರಲ್ಲಿ ಎಲ್ಲರಿಗೂ ಹೊಟ್ಟೆ ಹಶ್ವಾಗಿತ್ತು, 3-3:30 ಆಗಿತ್ತು. ಇದು ಒಂದು ಸತಿಗೆ ಬರುತ್ತಾ ರೀಲ್ಸ್ ಅಂದರೆ ಎಷ್ಟು ಸರಿ ಮಾಡಬೇಕು ಅಂತ ಗೊತ್ತೇ ಇರುತ್ತೆ ಅಲ್ವಾ. ಅದನ್ನು ನಾನು ರೀಲ್ಸ್ನ ಸಪ್ರೇಟಾಗಿ ಅಪ್ಡೇಟ್ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಆ ಮ್ಯೂಸಿಕ್ಕು ಕೂಡ ಕಾಪಿರೈಟ್ ಬಂತು, ಯೂಟ್ಯೂಬಲ್ಲಿ ಇದೊಂದು ತೊಂದರೆ ಇದ್ದೇ ಇದೆ. ಅದರಿಂದ ಬೇರೆ ಮ್ಯೂಸಿಕ್ ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಅದ್ರದ್ದೊಂದು ಝಲಕ್. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel it.
ಏ ಕಾವ್ಯ ಉಚ್ಕೋಬೇಡ, ಲೈಟ್ ಆಗಿ ಫೋಟೋಗೆ ಮತ್ತೆ ಎಕ್ಸ್ಪ್ರೆಷನ್ ಕೊಡು. ಲಾಸ್ಟಿಗೆ ಬಿಸಿನೀರ್ ಬೇಕು. ತಡಿಯತ್ತೆ ಸಾಕು. ಗಟ್ಟಿಯಾಗಿ ಕುತ್ಕೊಳ್ಳಿ. ಬ್ರೋ ಆ ಕಡೆಗೆ ಹಾಕ್ಬಿಡಿ, ಈ ಕಡೆಗೆ ಹಾಕ್ಬಿಡ್ರಿ. ಅದೆಲ್ಲ ಜೋರಾಗಿ ಬರೋದು. ಕ್ಯಾಮ್ರಾ ನೋಡ್ತೀರಾ ನೀವಿಬ್ರು? ಆ ಕಡೆಯಿಂದ ನೀರು ಹಾಕ್ತಾರೆ ಅಂತ ಹೇಳಿ ಈ ಕಡೆ ಇಲ್ಲಿ ಚೇತಿ ಈ ಕಡೆ ಕೈ ಕಿವಿ ಬಿಡು. ಹೀಗೆ ಹಳದಿ ವ್ಲಾಗ್ ಮುಗಿಯಿತು. ಮೆಹಂದಿ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ.